ನಮಸ್ತೆ. ರಾಹುಕಾಲದ ಬಗ್ಗೆ ಒಂದು ಕೋಷ್ಟಕ ಮೊನ್ನೆ ಹೇಳ್ಕೊಟ್ಟಿದ್ದಾರೆ, ಮತ್ತು ಅದು ಇನ್ನೊಂದು ಸಲ ಹೇಳಿದ್ರೆ ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಭಾಳ ಸಂತೋಷಕ್ಕನಪ್ಪ, ಹೇಳ್ತೀನಿ, ತಿಳ್ಕೊಳ್ಳಿ. ವಾರದಲ್ಲಿ 7 ದಿವಸ, ಭಾನುವಾರದಿಂದ ಹಿಡ್ಕೊಂಡು ಶನಿವಾರದ ತನಕ 7 ದಿನಗಳ ಅವಧಿ ಇರುತ್ತೆ. ಒಂದು ದಿನದಲ್ಲಿ 1.5 ಗಂಟೆಗಳ ಕಾಲ ರಾಹುಕಾಲ ಇರುತ್ತೆ. ಆ ರಾಹುಕಾಲ ಯಾವ ಸಮಯದಿಂದ ಯಾವ ಸಮಯಕ್ಕೆ ಬರುತ್ತೆ ಅನ್ನೋದನ್ನು ನೋಡಬೇಕಾದ್ರೆ ನಾವು ಮಾಮೂಲಿ ಅಂತ ಪಂಚಾಂಗ ನೋಡ್ತೀವಿ, ಇಲ್ಲಂದರೆ ಕ್ಯಾಲೆಂಡರ್ ನೋಡ್ತೀವಿ, ಇಲ್ಲದೆ ಯಾರನ್ನಾದರೂ ಪುರೋಹಿತರುಗಳನ್ನು ಕೇಳ್ತೀವಿ. ಆದ್ದರಿಂದ ಅದನ್ನು ನಾವು ಮನೆಯಲ್ಲೇ ಎಲ್ಲರೂ ಸಹ ತಿಳ್ಕೊಬೋದು. ಅದಕ್ಕೊಂದು ಕೋಷ್ಟಕ ಇದೆ, ಅದನ್ನು ಹೇಳ್ತೀನಿ, ನೀವೆಲ್ಲ ಬರ್ಕೊಳ್ಳಿ, ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಎಲ್ರಿಗೂ ಹೇಳಿ. ಇದನ್ನು ಯಾರ್ಯಾರು ನೋಡ್ತೀರೋ ಇನ್ನಷ್ಟು ಜನಗಳಿಗೆ ಹೇಳಿ. ಅದನ್ನು 7 1 6 4 ಮೇಲೈದು 3 2 ರೋಡ್ ಅರ್ಧ ಮಾಡಿ ಸೇರಿಸಿ 6 ಕೂಡಿದರೆ ಬರುವುದೇ ರಾಹುಕಾಲ. ಇನ್ನೊಂದು ಸರಿ ಹೇಳ್ತೀನಿ, 7 1 6 4 ಮೇಲೈದು 3 2 ರೋಡ್ ಅರ್ಧ ಮಾಡಿ ಸೇರಿಸಿ 6 ಕೂಡಿದರೆ ಬರುವುದೇ ರಾಹುಕಾಲ. ಇದು ಹೇಗಪ್ಪ ಅಂತಂದರೆ, ನೀವು ತಗೊಳ್ಳಿ, ಪೆನ್ನು ಪೇಪರ್ ತಗೊಳ್ಳಿ. 7 1 ಭಾನುವಾರದಿಂದ ಹಿಡ್ಕೊಂಡು ಶನಿವಾರದ ತನಕ ಮತ್ತು ಭಾನುವಾರದಿಂದ ಶನಿವಾರದ ತನಕ ವಾರಗಳನ್ನು ಬರ್ಕೊಳ್ಳಿ ಸೀರಿಯಲ್ ಆಗಿ. ಅದ್ರ ಮುಂದೆ ಭಾನುವಾರದ ಮುಂದೆ 7, ಸೋಮವಾರದ ಮುಂದೆ 1, ಮಂಗಳವಾರದ ಮುಂದೆ 6, ಬುಧವಾರದ ಮುಂದೆ 4, ಗುರುವಾರದ ಮುಂದೆ 5, ಶುಕ್ರವಾರದ ಮುಂದೆ 3, ಶನಿವಾರದ ಮುಂದೆ 2. ಎಲ್ಲವನ್ನ ಬಾಯ್ಪಾಠ ಮಾಡಿಕೊಳ್ಳಿ. 7 1 6 4 ಮೇಲೈದು 3 2 ರೋಡ್ ಅರ್ಧ ಮಾಡಿ, ಆಯಾ ದಿನದ ಸಂಖ್ಯೆಯನ್ನು ಅರ್ಧ ಮಾಡಬೇಕು, ಅದನ್ನು ಸೇರಿಸಬೇಕು. ಸೇರಿಸಿದ ಮೇಲೆ ಮಾಮೂಲಿಯಂತೆ ಸರಾಸರಿ ಎಲ್ಲಕ್ಕೂ 6 ರೆಗ್ಯುಲರ್ ಆಗಿ ಕೂಡಬೇಕು. ಅದಕ್ಕೆ ಆ ಕೂಡಿದ್ರೆ ಎಷ್ಟು ಬರ್ತದೋ ಅಷ್ಟರಿಂದ 1.5 ಗಂಟೆ ಕಾಲ ರಾಹುಕಾಲ. ಉದಾಹರಣೆಗೆ ಭಾನುವಾರದಿಂದ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಭಾನುವಾರ ಮೊದಲನೆಯ ದಿನದ ಸಂಖ್ಯೆ 7. 7ರಲ್ಲಿ ಅರ್ಧ ಎಷ್ಟು? 3.5. 3.5ಯನ್ನು ಸೇರಿಸಿದ್ರೆ ಎಷ್ಟಾಯಿತು? 7ಕ್ಕೆ 3.5 ಸೇರಿಸಿದ್ರೆ ಎಷ್ಟಾಯಿತು? 10.5 ಆಯಿತು. ಅದಕ್ಕೆ 6 ಸೇರಿಸಿದ್ರೆ 16.5 ಆಯಿತು. 16.5 ಅಂದರೆ 4.5. 4.5ಯಿಂದ 6 ಗಂಟೆಗಳ ಕಾಲ ರಾಹುಕಾಲ ಭಾನುವಾರ. ಸೋಮವಾರ ಅದರ ಸಂಖ್ಯೆ 1. 1ರಲ್ಲಿ ಅರ್ಧ ಎಷ್ಟು? ಅರ್ಧ. ಅದನ್ನು 1ಕ್ಕೆ ಕೂಡಿದರೆ 1.5 ಆಯಿತು. ಅದಕ್ಕೆ 6 ಕೂಡಿದರೆ 7.5 ಆಯಿತು. ಸೋಮವಾರ 7.5ಯಿಂದ 9 ಗಂಟೆವರೆಗೆ ರಾಹುಕಾಲ. ಮಂಗಳವಾರ 6. ಮಂಗಳವಾರದ ಸಂಖ್ಯೆ 6. 6ಕ್ಕೆ ಅರ್ಧ ಭಾಗ ಎಷ್ಟು? 3. 3ನ್ನು ಸೇರಿಸಿದ್ರೆ 9 ಆಯಿತು. 6 3 9. 9ಕ್ಕೆ 6 ಕೂಡಿದ್ರೆ ಎಷ್ಟಾಯಿತು? 9 6 15. 15 ಅಂದರೆ 3 ಗಂಟೆ. 3ರಿಂದ 4.5 ರಾಹುಕಾಲ. ಇನ್ನು 4 ಬುಧವಾರ 4. ಬುಧವಾರದ ಸಂಖ್ಯೆ 4. 4ರಲ್ಲಿ ಅರ್ಧ ಎಷ್ಟು? 2. 2ನ್ನು ಸೇರಿಸಿದ್ರೆ 6 ಆಯಿತು. 6ಕ್ಕೆ 6ನ್ನು ಸೇರಿಸಿದ್ರೆ 12 ಆಯಿತು. 12ರಿಂದ 1.5 ಬುಧವಾರ ರಾಹುಕಾಲ. ಗುರುವಾರ 5. ಅದರ ಸಂಖ್ಯೆ 5. 5ರಲ್ಲಿ ಅರ್ಧ ಎಷ್ಟು? 2. 2.5. 2.5ನ್ನು 5ಕ್ಕೆ ಸೇರಿಸಿದ್ರೆ 7.5 ಆಯಿತು. 7.5ಗೆ 6ನ್ನು ಕೂಡಿದ್ರೆ 7.5 6 13.5. 13.5 ಅಂದರೆ 1.5. 1.5ಯಿಂದ 3 ಗಂಟೆಗಳ ಕಾಲ ರಾಹುಕಾಲ ಗುರುವಾರ. ಇನ್ನು ಶುಕ್ರವಾರ 3. 3ಕ್ಕೆ 3ರಲ್ಲಿ ಅರ್ಧ ಎಷ್ಟು? 1.5. 1.5ನ್ನು 3ಕ್ಕೆ ಸೇರಿಸಿದ್ರೆ 4.5 ಆಯಿತು. ಅದಕ್ಕೆ 6ನ್ನು ಕೂಡಿದ್ರೆ 10.5 ಆಯಿತು. 10.5ಯಿಂದ 12 ಶುಕ್ರವಾರ ರಾಹುಕಾಲ. ಶನಿವಾರ 2. 2ರಲ್ಲಿ ಅರ್ಧ ಎಷ್ಟು? 1. 1ನ್ನು 2ಕ್ಕೆ ಸೇರಿಸಿ 3 ಆಯಿತು. 3ಕ್ಕೆ 6ನ್ನು ಕೂಡಿದ್ರೆ 9 ಆಯಿತು. 9ರಿಂದ 10.5 ಶನಿವಾರ ರಾಹುಕಾಲ. ಇದಿಷ್ಟನ್ನು ನೀವೆಲ್ಲರೂ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಬರ್ಕೊಳ್ಳಿ, ಶೇರ್ ಮಾಡಿ. ಎಲ್ಲರೂ ಸಹ ನಿಮಗೆ ಒಳ್ಳೆಯದಾಗಲಿ. ದೇವರು ಒಳ್ಳೇದು ಮಾಡಿ.